ಈ ದಿನದ ರೆಸಿಪಿಯಲ್ಲಿ ನಾವು ಬ್ರೆಡ್ ಆಮ್ಲೆಟ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲಿಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಗೂ ಈರುಳ್ಳಿನ ಹೆಚ್ಚಿಟ್ಕೊಂಡಿರಬೇಕು. ಹಾಗೆಯೇ ಈ ಮೊಟ್ಟೆ ಹೊಡೆದಿರೋಂತಹ ಈ ಮೊಟ್ಟೆ ಜೊತೆಗೆ 2 ಕೊತ್ತಂಬರಿ ಮತ್ತು ಈರುಳ್ಳಿ ಹಾಗೂ ಸ್ವಲ್ಪ ಉಪ್ಪು ಹಾಗೂ ಖಾರ ಪುಡಿಯನ್ನು ಬೆರೆಸಿಟ್ಕೋಬೇಕು. ಹಾಗೆಯೇ ಚೆನ್ನಾಗಿ ಬೀಟ್ ಮಾಡಬೇಕು. ನಂತರ ಒಂದು ತವಾ ಮೇಲೆ ಈ ಆಮ್ಲೆಟನ್ನು ಹಾಕೋಬೇಕು. ಆಮ್ಲೆಟ್ ಹಾಕೊಂಡ ನಂತರ ಮಧ್ಯಕ್ಕೆ ಕರೆಕ್ಟಾಗಿ ಒಂದು ಬ್ರೆಡ್ ಸ್ಲೈಸನ್ನು ಇಡಬೇಕು. ಹೀಗೆ ಬ್ರೆಡ್ ಸ್ಲೈಸನ್ನು ಇಟ್ಬಿಟ್ಟು ಸ್ವಲ್ಪ ಆಮ್ಲೆಟು ಬೆಂದ ನಂತರ 4 ಮೂಲೆಗಳಲ್ಲಿ ನಿಧಾನವಾಗಿ ನಾವು ಅದನ್ನು ಮಡಚಿ ಹಾಕಬೇಕು. ನೋಡಿ, ಹೀಗೆ ಒಂದೊಂದು ಮೂಲೆಯಲ್ಲೂ ಕೂಡ ನಾವು ಈ ಆಮ್ಲೆಟನ್ನು ಮಡಚಿ ಏನು ಬ್ರೆಡ್ ಸ್ಲೈಸ್ ಇದೆ ಅದ್ರ ಮೇಲಕ್ಕೆ ಹಾಕ್ಕೊಂಡು ಪೂರ್ತಿ ಕವರ್ ಮಾಡಬೇಕು. ಕವರ್ ಮಾಡಿದ ನಂತರದಲ್ಲಿ ಮತ್ತೊಮ್ಮೆ ಏನು ಈ ಬ್ರೆಡ್ ಆಮ್ಲೆಟನ್ನು ಮಡಚಿ ಹಾಕಬೇಕು. ಈಗ ನೋಡಿ, ಇಲ್ಲಿ ರುಚಿಯಾದಂತಹ ಬ್ರೆಡ್ ಆಮ್ಲೆಟ್ ಸವಿಯಲು ರೆಡಿಯಾಗಿದೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದು ಆಮ್ಲೆಟು ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಹಾಗೆ ಸ್ಮೂತ್